ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನಲ್ಲಿ ಮಾರ್ಚ್ 15ರಂದು ಸಾಯಂಕಾಲ 7:30 ಸುಮಾರಿಗೆ ಕತ್ತಲು ಆವರಿಸುತ್ತಿದ್ದಂತೆ ಭಾರೀ ಸದ್ದಿನೊಂದಿಗೆ ಮಿಂಚು ಸಂಭವಿಸಿದೆ. ತೆಂಗಿನ ಮರಕ್ಕೆ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡ ಘಟನೆ ನಡೆದಿದೆ. ಸಿಡಿಲಿನ ಆರ್ಭಟಕ್ಕೆ ಹುಣಸಗಿ ಪಟ್ಟಣದ ಬೆಚ್ಚಿ ಬಿದ್ದಿದ್ದಾರೆ. ರವಿವಾರ ಸಂಜೆ 7:30ಕ್ಕೆ ಆಕಾಶದಿಂದ ಇಳಿದ ಸಿಡಿಲು ತೆಂಗಿನ ಮರವನ್ನು ಗುರಿ ಮಾಡಿದೆ, ನಡುಗಿದೆ. 12ನೇ ವಾರ್ಡ್ನ ಮುದನೂರು ಸಾವುಕಾರ್ ಅವರ ನಿವಾಸದ ಮುಂದೆ ಎತ್ತರದ ತೆಂಗಿನ ಮರಕ್ಕೆ ಸಿಡಿಲು ನೇರವಾಗಿ ಅಪ್ಪಳಿಸಿದೆ. ಆ ಕ್ಷಣದಲ್ಲಿ ಉಂಟಾದ ಭಾರೀ ಶಬ್ದಕ್ಕೆ ಇಡೀ ಓಣಿಗೆ ಒಂದು ಕ್ಷಣ ಶಬ್ದವಾಯಿತು. ಸಿಡಿಲು ಬಡದ ತೀವ್ರತೆಗೆ ತೆಂಗಿನ ಮರದ ಹಸಿರು ಉರಿಗಳು ಸುಟ್ಟು ಕರಕಲಾಗಿದೆ. ಬೆಂಕಿಯ ಜ್ವಾಲೆ ಕ್ಷಣಗಣದಲ್ಲೇ ಕಾಣಿಸಿಕೊಂಡಿದೆ. ಮನೆಯವರ ಮುಂದೆಯೇ ಸಿಡಿಲು ಬಡದ ಶಬ್ದಕ್ಕೆ ಕಿವಿಗಳೇ ಮಂದವಾದವು. ದೇವರ ದಯದಿಂದ ಮನೆಯವರಿಗೆ ಯಾವುದೇ ತೊಂದರೆಯಾಗಿಲ್ಲ ಎಂದು ಸ್ಥಳೀಯರು ತಮ್ಮ ಆತಂಕ ವ್ಯಕ್ತಪಡಿಸಿದರು. ರಾಜ್ಕುಮಾರ್ ರಾಠೋಡ್, RJ32 ಕನ್ನಡ ನ್ಯೂಸ್, ಯಾದಗಿರಿ. ಹುಣಸಗಿಯಲ್ಲಿ ಮುದ್ನೂರು ಸಾವುಕಾರ ಮನೆ ಮೇಲೆ ತೆಂಗಿನ ಗಿಡ ಅದರ ಮೇಲೆ ಬೆಂಕಿ ಎತ್ತಿದೆ. ಕೊಡೇಕಲ್ ಕ್ರಾಸ್